ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರಕ್ಕೆ ಅಪರೂಪವಾದ ಶಾಸಕ ಪ್ರದೀಪ್ ಈಶ್ವರ್. ರಾಷ್ಟ್ರೀಯ ಹಬ್ಬಗಳಿಗೆ ಹಾಜರಿ ಇಲ್ಲ, ಮಹನೀಯರ ಜಯಂತಿಗೂ ಬರುತ್ತಿಲ್ಲ, ಪ್ರಗತಿ ಪರಿಶೀಲನಾ ಸಭೆಗಳಿಗೂ ಶಾಸಕರ ಪತ್ತೆ ಇಲ್ಲ, ಶಾಸಕರ ನಡೆಗೆ ಕ್ಷೇತ್ರದ ಜನರ ಅಸಮಾಧಾನ. ಶ್ರದ್ಧಾ ಭಕ್ತಿಯಿಂದ ಗ್ರಾಮ ದೇವತೆ ಗಂಗಮ್ಮ ದೇವಿ ಹೂವಿನ ಕರಗ. ಬಾಗೇಪಲ್ಲಿಯಲ್ಲಿ 37ನೇ ವರ್ಷದ ಧರ್ಮರಾಯ ಕರಗ ಮಹೋತ್ಸವ ಸಂಪನ್ನ. 1 ವಾರದ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೆರೆ. ಮುಂದುವರೆದ IDSMT ವಾಣಿಜ್ಯ ಸಂಕೀರ್ಣ ನೆಲಸಮ ಕಾರ್ಯಾಚರಣೆ. ಚಿಂತಾಮಣಿಯಲ್ಲಿ ಶಿಥಿಲಾವಸ್ಥೆಗೆ ಕಟ್ಟಡ ತೆರವು ಕಾರ್ಯಾಚರಣೆ. ನಗರಸಭೆ ಸಿಬ್ಬಂದಿಯಿಂದ ಮುಂದುವರೆದ ಕಾರ್ಯಾಚರಣೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಕ್ಷೇತ್ರದ ಜನರ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರಾ, ಇಲ್ಲವೇ ಕ್ಷೇತ್ರವನ್ನೇ ಬದಲಾವಣೆ ಮಾಡುವ ಆಲೋಚನೆಯಲ್ಲಿದ್ದಾರಾ? ಇಂತಹ ಒಂದು ಚರ್ಚೆ ಇದೀಗ ಚಿಕ್ಕಬಳ್ಳಾಪುರದಲ್ಲಿ ತೀವ್ರವಾಗಿ ನಡೆಯುತ್ತಿದೆ. ಇದಕ್ಕೆ ಕಾರಣ ಶಾಸಕ ಪ್ರದೀಪ್ ಈಶ್ವರ್ ಕಳೆದ ಹಲವು ತಿಂಗಳುಗಳಿಂದ ಚಿಕ್ಕಬಳ್ಳಾಪುರದಿಂದ ದೂರ ಇರುವುದು. ಹಾಗಾದರೆ ಶಾಸಕರ ಕ್ಷೇತ್ರ ನಿರ್ಲಕ್ಷ್ಯ ಯಾಕೆ ಮತ್ತು ಮುಂದಿನ ನಡೆ ಏನು ಎಂಬ ಬಗ್ಗೆ ತಿಳಿಯೋಣ ಬನ್ನಿ. 2023ರ ವಿಧಾನಸಭಾ ಚುನಾವಣೆ ವೇಳೆ ಕ್ಷೇತ್ರದ ಜನರ ಮೇಲೆ ತೀವ್ರ ಪ್ರಭಾವ ಬೀರಿ ರಾಜ್ಯದಲ್ಲಿ ಪ್ರಭಾವಿ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಮಣಿಸಿ ಕೆಲವು ದಿನಗಳಲ್ಲಿ ಶಾಸಕರಾಗಿ ಆಯ್ಕೆಯಾದವರು ಪ್ರದೀಪ್ ಈಶ್ವರ್. ಅವರ ಮಾತಿನ ಮೋಡಿ ನೋಡಿದ ಜನ ಕ್ಷೇತ್ರವನ್ನು ಅಭಿವೃದ್ಧಿಯ ಉತ್ತುಂಗಕ್ಕೆ ಕೊಂಡೊಯ್ಯಲಿದ್ದಾರೆ ಎಂದೇ ವಿಶ್ವಾಸ ಇರಿಸಿದ್ದರು. ಇದಕ್ಕೆ ಪೂರಕವಾಗಿ ಶಾಸಕ ಪ್ರದೀಪ್ ಈಶ್ವರ್ ನಮಸ್ತೆ ಚಿಕ್ಕಬಳ್ಳಾಪುರ, ನಗರ ಭೇಟಿ ಮುಂತಾದ ಕಾರ್ಯಕ್ರಮಗಳ ಮೂಲಕ ಕ್ಷೇತ್ರದಲ್ಲಿ ಕಾಣಿಸಿಕೊಂಡು ಜನರ ಸಮಸ್ಯೆಗಳನ್ನು ಪರಿಹರಿಸದಿದ್ದರೂ ಕೇಳುವ ಪ್ರಯತ್ನ ಮಾಡಿದ್ದಾರೆ. ಜನರಲ್ಲಿ ಮತ್ತಷ್ಟು ವಿಶ್ವಾಸಕ್ಕೆ ಕಾರಣವಾಗಿತ್ತು. ಆದರೆ ಯಾವ ಮಾತಿನ ಮೋಡಿಯಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದರೋ ಅದೇ ಮಾತು ಪ್ರದೀಪ್ ಈಶ್ವರ್ ಅವರ ಪಾಲಿಗೆ ಮುಳುವಾಗಿ ತೊಡಗಿದ್ದು ಈಗ ಇತಿಹಾಸ. ಹೌದು, ಚುನಾವಣಾ ಪ್ರಚಾರದಲ್ಲಿ ಪ್ರದೀಪ್ ಈಶ್ವರ್ ಆಡಿದ ಪ್ರತಿ ಮಾತಿಗೂ ಚಪ್ಪಾಳೆ ಹೊಡೆದ ಜನ ಗೆದ್ದ ನಂತರ ಅವರ ಮಾತುಗಳನ್ನು ಕೇಳಿ ಅಪಹಾಸ್ಯ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿದ್ದು ಸುಳ್ಳಲ್ಲ. ಅನಾಥ ಹುಡುಗ ಟ್ರಂಪ್ ಕಾರ್ಡ್ ಬಳಕೆ, ಲೋಕಸಭಾ ಚುನಾವಣೆಯಲ್ಲಿ 1 ಮತ ಹೆಚ್ಚಿಗೆ ಪಡೆದರೆ ರಾಜೀನಾಮೆ ನೀಡುವ ಸವಾಲು, ನಂತರ ಕಂಡೀಷನ್ಸ್ ಅಪ್ಲೈ ಎಂದು ನುಣುಚಿಕೊಂಡಿದ್ದು ಸತತವಾಗಿ ಚುನಾವಣೆಗಳಲ್ಲಿ ಸೋಲು, ಅಭಿವೃದ್ಧಿಗಾಗಿ ಅನುದಾನ ತರದಿರುವುದು, ತಮ್ಮದೇ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ತರೋದಿರಲಿ ಕೇಳುವ ಪ್ರಯತ್ನವನ್ನು ಮಾಡದಿರುವುದು, ಅದೇ ಸಮುದಾಯಕ್ಕೆ ಕಸಿದುಕೊಂಡ ಮೀಸಲಾತಿ ತರುವ ಪ್ರಯತ್ನ ಮಾಡದಿರುವುದು, ಹೀಗೆ ಅನೇಕ ವಿಚಾರಗಳಲ್ಲಿ ಪ್ರದೀಪ್ ಈಶ್ವರ್ ಸಂಪೂರ್ಣವಾಗಿ ವಿಫಲರಾಗಿದ್ದು ಸುಳ್ಳಲ್ಲ. ನನ್ನ ಹೆಸರೇನು ಇವ್ರು 3 ಲೆಟರ್ ಸೇರ್ಫ್ ಶಪ್ಪಲ್ಲ. ನನ್ನ ಹೆಸರೇನು ಪ್ರದೀಪ್ ಈಶ್ವರ್, ಪ್ರದೀಪ್ ಈಶ್ವರ್, ಪ್ರದೀಪ್ ಈಶ್ವರ್, ಪ್ರದೀಪ್ ಈಶ್ವರ್, ಪ್ರದೀಪ್ ಈಶ್ವರ್. ಅಜ್ಜಿ, ವಿರೋಧ ಪಕ್ಷದವರು ಏನ್ ಬರಬೇಕು? ಅವ್ರು ಅಂದ್ರು ಸುಧಾಕರ್ ಅವ್ರ ಪ್ರಭಾವಿಗಳು, ಪ್ರದೀಪ್ ಈಶ್ವರ್ ಕೈಲಿ ಸುಧಾಕರ್ನ ಸೋಲ್ಸಕ್ಕಾಗಲ್ಲ. ಮೇಮ್ಟ್ಲ ತಕ್ಕೊಂಡಮ್ರ, ಮೇಮ್ಟ್ಲ ತಕ್ಕೊಂಡಮ್ರ. 8ನೇ ತಾರೀಕು ಸ್ವಿಚ್ ಆಫ್ ಅಂದ್ರು, ಆಗ್ಲೇ ಕೆಲಸ ಮುಗಿಸ್ಬಿಟ್ಟಿದ್ದೀವಿ. 8ನೇ ತಾರೀಕು ಸ್ವಿಚ್ ಆಫ್ ಅಂದ್ರು, ಆಗ್ಲೇ ಪ್ರತಿ ಹಳ್ಳಿಗೂ ಹೋಗಿ ಜನ ತಲುಪಿದ್ದೀನಿ. 20 ದಿನದಲ್ಲಿ ಯಾವ ಹಳ್ಳಿ ಸುತ್ತಕ್ಕಾಗುತ್ತೆ ಅಂತ ಅವ್ರು ಕೇಳಿದ್ರು. ಫಸ್ಟ್ ಏನಂದ್ರು? ಟಿಕೆಟ್ ಸಿಗಲ್ಲ ಅಂದ್ರು. ಟಿಕೆಟ್ ಸಿಕ್ಕಿದ್ಮೇಲೆ ಬೇನಾಮಿ ಅಂದ್ರು. ಬೇನಾಮಿ ಅಂದ್ಮೇಲೆ ಇವಾಗ ಕೇಳ್ತಾ ಇದಾರೆ ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರದಲ್ಲಿ ಮನೇನೇ ಇಲ್ಲ, MLA ಆದ್ಮೇಲೆ ಎಲ್ಲಿರ್ತಾನೆ ಅಂತ. ಅಲ್ಲ ನನಗೆ ಅಜಯ್ ಅಬ್ಬಾ ತೆಲುಗಲ್ಲಿ ಮಾತಾಡ್ತೀನಿ. ಟಿವಿ ಚಾನಲ್ ಅವ್ರು ಲೈವ್ ಇಟ್ಟಿದ್ರು ನೋಡಿ. ಅಕ್ಕ ನಿನ್ ತಲ್ಲಿ ತಂಡ್ರಲ್ಲಿ ಏನ್ ಬಿಟ್ಟಕ್ಕ ನಾತ ದುಡ್ಡು ಲೇದಕ್ಕ కొడుకు క్యాపద్దన్న తల్లి తండ్రికి దుడ్డి చోటేపించుకున్నారా నమ్మక మీ కొడుకు మీకు దుడ్డి చోటేపించుకోవాలా మీ కొడుకుని కాపాడండి కానీ
అట్లాడాలి ఏం చేయాలి మా లీడర్లంతా నన్ను తిడతావా ಇಲ್ಲಿ ನನ್ನ ಈ ನಡುವೆ ತಮ್ಮದೇ ಪಕ್ಷದ ನಗರಸಭೆ ಸದಸ್ಯರು ಚಿಮ್ಮುಲ್ ನಿರ್ದೇಶಕರ ವಿರುದ್ಧವೂ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ನ ಕೆಲವರನ್ನು ಪಕ್ಷದಿಂದ ಅಮಾನತು ಮಾಡಿಸುವಲ್ಲಿಯೂ ಯಶಸ್ವಿಯಾದರು. ಈ ನಡುವೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ವಿರುದ್ಧ ನಿಲುವು ತಾಳಿದ ಪ್ರದೀಪ್ 3 ಅನುದಾನ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ಕೊಂಡೊಯ್ದಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ದಲಿತ ವಿರೋಧಿ ಪಟ್ಟವನ್ನು ಸಚಿವರಿಗೆ ಕಟ್ಟಲು ಹೋಗಿ ತಾವು ತೋಡಿದ ಹಳ್ಳಕ್ಕೆ ತಾವೇ ಬೀಳುವಂತಾಯಿತು. ಇವೆಲ್ಲ ಒಂದು ಕಡೆಯಾದರೆ ಶಾಸಕರ ವಿರುದ್ಧ ಮತ್ತಷ್ಟು ಆರೋಪಗಳು ಇವೆ. ಮುಖ್ಯವಾಗಿ ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಪ್ರಗತಿ ಪರಿಶೀಲನಾ ಸಭೆಗಳಿಗೂ ಶಾಸಕರು ಗೈರು ಹಾಜರಾದರು. ಸತತವಾಗಿ ಸಭೆಗಳಿಗೆ ಶಾಸಕರು ಗೈರು ಜನರಲ್ಲಿ ತೀವ್ರ ಅಸಮಾಧಾನ ಮೂಡಿಸಿತು. ಸಾಲದೆಂಬಂತೆ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯ ದಿನಾಚರಣೆಗಳಿಗೂ ಶಾಸಕರು ಗೈರು ಎದ್ದು ಕಾಣತೊಡಗಿತು. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಶಾಸಕರು ಅಂಬೇಡ್ಕರ್ ಜಯಂತಿ, ಬಾಬು ಜಗಜೀವನ್ ರಾಮ್ ಜಯಂತಿಗಳಿಗೂ ಗೈರು ಹಾಜರಾದರು. ಈ ನಡುವೆ ಉಪಚುನಾವಣೆ ಮತ್ತು ಪಂಚರಾಜ್ಯಗಳ ಚುನಾವಣೆ ಬಂದು ದಾವಣಗೆರೆ ಸೇರಿದಂತೆ ಕೇರಳ ಪ್ರಚಾರಕ್ಕೆ ತೆರಳಿದ್ದ ಶಾಸಕರು ಮತ್ತೆ ಚಿಕ್ಕಬಳ್ಳಾಪುರದತ್ತ ಮುಖ ಮಾಡಿಲ್ಲ. ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ತಮ್ಮ ಕೋಪವನ್ನು ಕ್ಷೇತ್ರದ ವಿರುದ್ಧ ತೋರಿಸಿಕೊಳ್ಳುತ್ತಿದ್ದಾರಾ ಎಂಬ ಚರ್ಚೆ ಒಂದೆಡೆಯಾದರೆ, ತಮ್ಮದೇ ಪಕ್ಷದ ಹಲವು ಮುಖಂಡರು ತಮ್ಮ ವಿರುದ್ಧವೇ ಸುದ್ದಿಗೋಷ್ಠಿ ನಡೆಸಿ ಆರೋಪಗಳ ಸುರಿಮಳೆ ಸುರಿಸಿರುವುದು ಶಾಸಕರಿಗೆ ಹಿನ್ನಡೆಯಾಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಜೊತೆಗೆ ಈ ಹಿಂದಿನಂತೆ ಶಾಸಕರನ್ನು ಬಲವಾಗಿ ಸಮರ್ಥಿಸಿಕೊಳ್ಳಲು ಯಾವುದೇ ಅಭಿವೃದ್ಧಿ ಯೋಜನೆಗಳಾಗಲಿ ಕಾರಣಗಳಾಗಲಿ ಇಲ್ಲದ ಕಾರಣ ಶಾಸಕರ ಪರವಾಗಿ ಮಾತನಾಡುವವರ ಸಂಖ್ಯೆಯು ಕಡಿಮೆಯಾಗಿದೆ. ಹಾಗಾಗಿ ಇರುವ ಆರೋಪಗಳಿಗೆ ಶಾಸಕರೇ ಉತ್ತರ ನೀಡಬೇಕಾದ ಸ್ಥಿತಿ ಪ್ರಸ್ತುತ ಎದುರಾಗಿದ್ದು, ಈ ಕಾರಣದಿಂದಲೂ ಶಾಸಕರು ಕ್ಷೇತ್ರದಿಂದ ದೂರ ಉಳಿದಿರುವ ಅನುಮಾನಗಳು ವ್ಯಕ್ತವಾಗುತ್ತಿದೆ. ಒಟ್ಟಿನಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ನಾಪತ್ತೆ. ರಾಷ್ಟ್ರೀಯ ಹಬ್ಬಗಳಿಗೆ ಗೈರು, ಮಹನೀಯರ ಜಯಂತಿಗಳಿಗೆ ಗೈರು ಹಾಜರಾಗುವ ಮೂಲಕ ಕ್ಷೇತ್ರದ ಜನರ ಅಸಮಾಧಾನಕ್ಕೆ ಕಾರಣವಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಈಗಲಾದರೂ ತಮ್ಮ ಅನಗತ್ಯ ಮಾತಿನ ಸರಣಿಗೆ ತಡೆ ಹಾಕಿ ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ಹರಿಸುವ ಮೂಲಕ ಕ್ಷೇತ್ರದ ಜನರ ನಂಬಿಕೆ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಲಿದ್ದಾರಾ? ಇಲ್ಲವೇ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನೇ ತೊರೆದು ಮತ್ತೊಂದು ಕ್ಷೇತ್ರದತ್ತ ಮುಖ ಮಾಡಲಿದ್ದಾರಾ ಎಂಬ ಸಂದೇಹ ಅವರದೇ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಕಾಡುತ್ತಿದ್ದು, ಇದಕ್ಕೆ ಶಾಸಕರೇ ಉತ್ತರ ನೀಡಬೇಕಿದೆ. ಬಾಗೇಪಲ್ಲಿಯ ಗ್ರಾಮದೇವತೆ ಗಂಗಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಶನಿವಾರ ರಾತ್ರಿ ಅದ್ದೂರಿಯಾಗಿ ನಡೆಯಿತು. ಪಟ್ಟಣದ ಶ್ರೀ ಗಂಗಮ್ಮ ದೇವಾಲಯದಿಂದ ಹೂವಿನ ಕರಗ ಹೊತ್ತ ಮೇಲೂರಿನ ಧರ್ಮೇಂದ್ರ ರವರು ಶನಿವಾರ ರಾತ್ರಿಯೆಲ್ಲ ಪಟ್ಟಣದಲ್ಲಿ ಸುತ್ತಾಡಿ ವಿವಿಧ ನೃತ್ಯಗಳನ್ನು ಮಾಡಿ ಭಾನುವಾರ ಬೆಳಗ್ಗೆಯವರೆಗೂ ಮುಂದುವರೆಸಿದರು. ಬಾಗೇಪಲ್ಲಿಯ ಗ್ರಾಮದೇವತೆ ಗಂಗಮ್ಮ ದೇವಿಯ 37ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಶನಿವಾರ ರಾತ್ರಿ ಅದ್ಧೂರಿಯಾಗಿ ನಡೆಯಿತು. ಪಟ್ಟಣದ ಶ್ರೀ ಗಂಗಮ್ಮ ದೇವಾಲಯದಿಂದ ಹೂವಿನ ಕರಗ ಹೊತ್ತ ಮೇಲೂರಿನ ಧರ್ಮೇಂದ್ರ ಶನಿವಾರ ರಾತ್ರಿಯೆಲ್ಲ ಪಟ್ಟಣದಲ್ಲಿ ಸುತ್ತಾಡಿ ವಿವಿಧ ನೃತ್ಯಗಳನ್ನು ಮಾಡಿ ಭಾನುವಾರ ಬೆಳಿಗ್ಗೆಯವರೆಗೂ ಮುಂದುವರಿಸಿದರು. ಈ ಕರಗ ಮಹೋತ್ಸವವನ್ನು ಸಹಸ್ರಾರು ಭಕ್ತರು ಕಣ್ತುಂಬಿಕೊಂಡರು. ತಮಟೆ ಹಾಗೂ ವಾದ್ಯದ ನಾದಕ್ಕೆ ತಕ್ಕಂತೆ ಕರಗ ಹೊತ್ತವರು ಹೆಜ್ಜೆ ಹಾಕಿದರು.
ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮತ್ತು ಶೀಲಾ ಸುಬ್ಬಾರೆಡ್ಡಿಯವರು ಶ್ರೀ ಗಂಗಮ್ಮ ದೇವಿಯ ಹೂವಿನ ಕರಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಈ ವೇಳೆ ದೇವಾಲಯದಿಂದ ಕರಗ ಹೊತ್ತ ವ್ಯಕ್ತಿ ಹೊರ ಬರುತ್ತಿದ್ದಂತೆ ವೈನಿ ಕುಲದ ಕುಲಸ್ಥರು ಡಮರುಗದ ನಾದ ಹಾಗೂ ಗೆಜ್ಜೆ ಸಪ್ಪಳದ ಜೊತೆಗೆ ಭಕ್ತರು ಗೋವಿಂದ ಜಯಘೋಷ ಮೂಲಕ ಕರಗವನ್ನು ಸ್ವಾಗತಿಸಿದರು. ಇದೇ ವೇಳೆ ನೂರಾರು ಮಂದಿ ವೀರಕುಮಾರರು ಗೋವಿಂದ ಎನ್ನುತ್ತಾ ಕತ್ತಿಯಲ್ಲಿ ಎದೆಗೆ ಗೀಚಿಕೊಂಡು ಹಲಗು ಸೇವೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಯುದ್ಧದಲ್ಲಿ ವೀರಮರಣ ಹೊಂದ ಮುರಳಿ ನಾಯಕ್ ಅವರಿಗೆ ಶಾಸಕ ಸುಬ್ಬಾರೆಡ್ಡಿ ಮತ್ತು ಅವರ ಅಭಿಮಾನಿಗಳು ಶ್ರದ್ಧಾಂಜಲಿ ವಹಿಸಿ ಮೌನ ಆಚರಿಸಿದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಈ ಬಾಗೇಪಲ್ಲಿ ಪಟ್ಟಣದಲ್ಲಿ ಈ 62ನೇ ವರ್ಷದ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ನೀವೇ ನೋಡಿ ಜನಸಮೂಹ ಹೆಂಗೆ ಸೇರಿದ್ದಾರೆ, ಎಲ್ಲರೂ ತುಂಬ ಅದ್ಧೂರಿಯಾಗಿ ಖುಷಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗ್ತಿದೆ. ಬೆಳಗಿಂದ ಸಾಯಂಕಾಲದಂಕ ಜನಸಮೂಹವೇ ಜನಸಮೂಹ ತುಂಬ ಚೆನ್ನಾಗಿ ನಡೀತಾರೆ. ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿದ್ದ IDSMT ವಾಣಿಜ್ಯ ಸಂಕೀರ್ಣ ನೆಲಸಮಗೊಳಿಸುವ ಕಾಮಗಾರಿ ಶುಕ್ರವಾರದಿಂದ ಭರದಿಂದ ಸಾಗುತ್ತಿದೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಜೆಸಿಬಿಗಳು ಭಾನುವಾರವೂ ಸತತವಾಗಿ ಗರ್ಜಿಸುತ್ತಿವೆ. ನಗರಸಭೆ ನೌಕರರು ಸಹಕಾರ ನೀಡುತ್ತಿದ್ದಾರೆ. ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿದ್ದ IDSMT ವಾಣಿಜ್ಯ ಸಂಕೀರ್ಣ ನೆಲಸಮಗೊಳಿಸುವ ಕಾಮಗಾರಿ ಶುಕ್ರವಾರದಿಂದ ಭರದಿಂದ ಸಾಗುತ್ತಿದೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಜೆಸಿಬಿಗಳು ಭಾನುವಾರವೂ ಸತತವಾಗಿ ಗರ್ಜಿಸುತ್ತಿವೆ. ನಗರಸಭೆ ನೌಕರರು ಸಹಕಾರ ನೀಡುತ್ತಿದ್ದಾರೆ. IDSMT ಸಂಕೀರ್ಣದ ಮೇಲ್ಭಾಗದಲ್ಲಿ ಮತ್ತೊಂದು ಅಂತಸ್ತಿನ ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿತ್ತು. ಆದರೆ ತಾಂತ್ರಿಕ ತಜ್ಞರು ಪರಿಶೀಲಿಸಿ ಕಟ್ಟಡ ತುಂಬ ಶಿಥಿಲವಾಗಿದ್ದು ಬಳಕೆಗೆ ಯೋಗ್ಯವಲ್ಲ ಎಂದು 2 ಬಾರಿ ವರದಿ ನೀಡಿದ್ದರು. ಹೀಗಾಗಿ ಕಟ್ಟಡವನ್ನು ನೆಲಸಮಗೊಳಿಸಿ ನೂತನ ಕಟ್ಟಡ ನಿರ್ಮಾಣದ ತೀರ್ಮಾನ ಕೈಗೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಜಿ. ಪ್ರಭು ನೇತೃತ್ವದಲ್ಲಿ 2 ಬಾರಿ ಸಂಕೀರ್ಣದ ಅಂಗಡಿ ಮಾಲೀಕರೊಂದಿಗೆ ಮಾತುಕತೆ ನಡೆಸಿ ಶೀಘ್ರವಾಗಿ ಅಂಗಡಿಗಳನ್ನು ತೆರವುಗೊಳಿಸಿದ ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಗಡುವು ನೀಡಿದ್ದರು. 1 ವರ್ಷದ ಒಳಗೆ ನೂತನ ಕಟ್ಟಡದ ಕಾಮಗಾರಿಯನ್ನು ಮುಗಿಸಿ ಸುಸಜ್ಜಿತ ಅಂಗಡಿ ಮಳಿಗೆಗಳನ್ನು ವಿತರಣೆ ಮಾಡುವುದಾಗಿ ಭರವಸೆ ನೀಡಿದ್ದರು. ಕೆಲವರು ಖಾಲಿ ಮಾಡಿದ್ದರು, ಮತ್ತೆ ಕೆಲವರು ಖಾಲಿ ಮಾಡುತ್ತಿದ್ದರು. ಖಾಲಿ ಮಾಡಿರುವ ಅಂಗಡಿ ಮಳಿಗೆಗಳನ್ನು ನೆಲಸಮಗೊಳಿಸುವ ಕೆಲಸ ಭರದಿಂದ ಸಾಗುತ್ತಿವೆ. ಈಗಿರುವ ಸಂಕೀರ್ಣ 40 ವರ್ಷಗಳಷ್ಟು ಹಳೆಯದಾಗಿದ್ದು 170 ಅಂಗಡಿ ಮಳಿಗೆಗಳಿದ್ದವು. ಆಧುನಿಕ ತಂತ್ರಜ್ಞಾನಕ್ಕೆ ತಕ್ಕಂತೆ 30 ಕೋಟಿ ರು ವೆಚ್ಚದಲ್ಲಿ ಹೊಸ ಸಂಕೀರ್ಣವು ನಿರ್ಮಾಣವಾಗಲಿದ್ದು ಸುಮಾರು 300 ಅಂಗಡಿ ಮಳಿಗೆಗಳಿಗೆ ಅವಕಾಶವಾಗಲಿದೆ ಎಂದು ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ತಿಳಿಸಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇವನಹಳ್ಳಿಯ ಸೂಲಿಬೆಲೆ ರಸ್ತೆಯಲ್ಲಿರುವ ಖಾಸಗಿ ಪಾರ್ಟಿ ಹಾಲ್ನಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆ ಎಜುಕೇಶನಲ್ ಫೌಂಡೇಶನ್ ಇಂದ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಸಮುದಾಯದ ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಅಂಬೇಡ್ಕರ್ ಸಿದ್ಧಾಂತದ ದೃಷ್ಟಿಕೋನ ಕುರಿತ ವಿಚಾರ ಸಂಕಿರಣ ಏರ್ಪಡಿಸಲಾಗಿತ್ತು. ಮಹಾಪುರುಷರ
ಡಾಕ್ಟರ್ ವಡ್ಡಗೆರೆ ನಾಗರಾಜ್ ಉದ್ಘಾಟನಾ ಭಾಷಣದಲ್ಲಿ ವಿದ್ಯಾರ್ಥಿಗಳು ಸಮಾಜದಲ್ಲಿ ಹೇಗೆ ಇರಬೇಕು, ಮಾತೆ ಸಾವಿತ್ರಿಬಾಯಿ ಪುಲೆ ಅವರು ಸಮಾಜದಲ್ಲಿ ಹೋರಾಟ ನಡೆಸಿದ ಶಿಕ್ಷಣ ಕ್ರಾಂತಿಯ ಪರಿ ಸಮಾಜಕ್ಕೆ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯಬೇಕೆಂಬ ಹಂಬಲವನ್ನು ಹೊಂದಿದ್ದರು. ಇವರ ಪ್ರಭಾವ ಇಡೀ ಹೆಣ್ಣು ಮಕ್ಕಳಿಗೆ ಅಕ್ಷರವನ್ನು ನೀಡಿದೆ. ಬುದ್ಧರ ಚಿಂತನೆಗಳಿಂದ ಪ್ರಭಾವಿತರಾದ ಅಂಬೇಡ್ಕರ್ ಶಿಕ್ಷಣದಿಂದಲೇ ಸಂವಿಧಾನ ರಚಿಸಿ ಮಹಾನ್ ಚೇತನರಾಗಿದ್ದಾರೆ. ಬುದ್ಧನ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು. ಅಂಬೇಡ್ಕರ್ ಅವರ ಚಿಂತನೆಗಳನ್ನು ತಿಳಿಯಬೇಕು. ಉತ್ತಮ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಶಿಕ್ಷಣ ಪಡೆಯಬೇಕು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟವನ್ನು ಬಲವಾಗಿ ನಂಬಬೇಕು ಎಂದರು. ಮಾಡಿ ನಂತರ ಒಪ್ಕೋಬೇಕು, ಅದು ಜ್ಞಾನಿಗಳ ಲಕ್ಷಣ. ಸೊ ನೀವು ಇಫ್ ಯು ಅಕ್ಸೆಪ್ಟ್ ಸಮಥಿಂಗ್ ವಿತೌಟ್ ಕ್ವೆಶ್ಚನಿಂಗ್ ಯು ಆರ್ ಇಗ್ನೋರೆಂಟ್. ನೀವು ಯಾವುದನ್ನಾದರೂ ವಿಚಾರವನ್ನ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಪ್ರಶ್ನಿಸದೆ ಒಪ್ಪಿಕೊಂಡಿರಿ ಎಂದರೆ ನೀವು ಅಜ್ಞಾನಿಗಳು, ಯು ಆರ್ ಇಗ್ನೋರೆಂಟ್. ಆದರೆ ವಕೀಲೆ ಸಂಘಮಿತ್ರ ಮಾತನಾಡಿ, ಅಂಬೇಡ್ಕರ್ ಅವರು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಬಾಲ್ಯದಿಂದಲೂ ಅಸ್ಪೃಶ್ಯತೆ, ಭೇದ ಭಾವ ಎಲ್ಲವನ್ನೂ ನೋಡಿ ಸಾಕಷ್ಟು ಕಷ್ಟದ ನಡುವೆ ನೋವುಗಳನ್ನು ಕಂಡು ಶಿಕ್ಷಣವನ್ನು ಬಲವಾಗಿ ಸ್ವೀಕರಿಸಿ ಮಹಾನ್ ಜ್ಞಾನಿಯಾಗಿ ಇಡೀ ದೇಶಕ್ಕೆ ಬೆಳಕು ನೀಡಿದ್ದಾರೆ. ಆ ಕಾಲದ ಶಿಕ್ಷಣವನ್ನು ಪಡೆದ ಮಹಾನ್ ಚೇತನ ಅಂಬೇಡ್ಕರ್ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು. ಶಿಕ್ಷಣವನ್ನು ಪಡೆದು ಸಂಘಟಿತರಾಗಿ ಹೋರಾಟದ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆಯುವ ಮಟ್ಟಕ್ಕೆ ನಾವು ಶಿಕ್ಷಣವಂತರಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರತಿಭೆ ಪುರಸ್ಕಾರ ಹಾಗೂ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರಣತಿ ರಾಜ್ ಅವರನ್ನು ಗೌರವಿಸಲಾಯಿತು. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ 3ನೇ ವರ್ಷದ ಊರ ಹಬ್ಬ ಸೇರಿದಂತೆ ಅದ್ದೂರಿ ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ 3ನೇ ವರ್ಷದ ಊರ ಹಬ್ಬ ಸೇರಿದಂತೆ ಅದ್ದೂರಿ ಕರಗ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ. ದಿಬ್ಬೂರಹಳ್ಳಿ ಮಾತ್ರವಲ್ಲದೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸಕಾಲದಲ್ಲಿ ಮಳೆ ಬೆಳೆಗಳಾಗಿ ರೈತರು ಹಾಗೂ ಜನಸಾಮಾನ್ಯರು ಸಮೃದ್ಧಿಯಿಂದ ಜೀವನ ನಡೆಸುವಂತಾಗಬೇಕು. ಅದಕ್ಕಾಗಿಯೇ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ದಿಬ್ಬೂರಹಳ್ಳಿ ಬ್ರಾಹ್ಮಣರ ಸಂಘದ ಸಹಕಾರದಿಂದ ಅನಂತಪುರದ ಶ್ರೀ ನಾಗರಾಜು ಶಾಸ್ತ್ರಿ ಅವರ ತಂಡ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. श्री महालक्ष्मी मावाहयामि स्थापयामि पूजयामि अभिमुखीकरोमि ब्रह्मज्ञानं मृगमं वरद्धा श्रीमदगुरुदेवेन ಗ್ರಾಮದಲ್ಲಿ ನಡೆಯುವ 3 ದಿನಗಳ ಕಾಲ ಊರ ಹಬ್ಬ, ಕರಗ ಮಹೋತ್ಸವ ಹಾಗೂ ಕಲ್ಯಾಣೋತ್ಸವಕ್ಕಾಗಿ ಇಡೀ ಊರು ಶೃಂಗಾರಗೊಂಡಿದೆ. ಗ್ರಾಮದಲ್ಲಿರುವ ಎಲ್ಲ ರಾಜ ಬೀದಿಗಳನ್ನು ವಿದ್ಯುತ್ ದೀಪಗಳ ಅಲಂಕಾರದಿಂದ ಕಂಗೊಳಿಸಲಾಗಿದೆ. ಇಡೀ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದಿಬ್ಬೂರಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಭಕ್ತ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕರಗವನ್ನು ಈ ಬಾರಿ ಬಂಗಾರಪೇಟೆಯ ಚರಣ್ ರಾಜ್ ಅವರು ಊರಲ್ಲಿದ್ದು 3 ದಿನಗಳ ಕಾಲ ನಡೆಯುವ ಊರ ಹಬ್ಬ ಮತ್ತು ಕರಗ ಮಹೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಎಲ್ಲರೂ ಸಹಕಾರ ನೀಡಿ ಭಾಗವಹಿಸಿದ್ದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಹಾಗೂ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನೌಕರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಎನ್ ಶ್ರೀನಿವಾಸ್ ಮತ್ತು ಫಯಾಜ್ ಅಹಮದ್ ಖಾನ್ ತಂಡದವರು ಬಹುಮತ ಸಾಧಿಸಿದ್ದಾರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಹಾಗೂ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನೌಕರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಎನ್ ಶ್ರೀನಿವಾಸ್ ಮತ್ತು ಫಯಾಜ್ ಅಹಮದ್ ಖಾನ್ ತಂಡದವರು ಬಹುಮತ ಸಾಧಿಸಿದ್ದಾರೆ. ಭಾನುವಾರ ಕೋಲಾರದಲ್ಲಿ ನಡೆದ ಚುನಾವಣೆಯಲ್ಲಿ KS ಬೈರೆಡ್ಡಿ, ಅಜಾಂ ಪಾಷಾ, ಆರ್ ಚಂದ್ರ, NM ಚಂದ್ರಶೇಖರ್, KN ಪ್ರತಾಪ್, C ಮಮತಾ, ಮೈಬೂಬಾ ರಜಾಕ ಸಾಬಾ ಬೆಕಿನಾಳ, D ವೇದನಾಯಕ ಸೆಲ್ವಿ, M ವೆಂಕಟೇಶಪ್ಪ, PV ಶಿವಪ್ರಸಾದ ಬಾಬು, S ಸತೀಶ್, GK ಸುನೀಲ್ ಕುಮಾರ್, GN ಸುನೀಲ್ ಕುಮಾರ್, M ಆನಂದ್ ಕುಮಾರ್ ಗೆಲುವು ಸಾಧಿಸಿದರು.
ಆರ್.ಕೆ. ಶ್ರೀನಿವಾಸ್ ಕುಮಾರ್, ಎಸ್. ಪ್ರವೀಣ್ ಕುಮಾರ್, ಜಿ.ಎಸ್. ಸುನೀಲ್, ಕೆ. ಮಂಜುಳಾ, ಕೆ.ಎನ್. ರಮಾದೇವಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಫಲಿತಾಂಶದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೈಶಾಲಿ ತಂಡದವರು, ಸಂಘಕ್ಕೆ ಸುಮಾರು 1 ಕೋಟಿಗೂ ಅಧಿಕ ಲಾಭ ತಂದುಕೊಟ್ಟಿದ್ದು, ನೌಕರರ ಸಹಕಾರದಿಂದ ನಮ್ಮ ತಂಡ ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು, ಹ್ಯಾಟ್ರಿಕ್ ಗೆಲುವು ನಮ್ಮದಾಗಿದೆ. ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಿದರು. ನಮ್ಮ ತಂಡವನ್ನು ಅಭೂತಪೂರ್ವವಾಗಿ ಮತ್ತೊಮ್ಮೆ ಜಯಶೀಲರನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ನೌಕರ ಬಂಧುಗಳಿಗೆ, ಅಧಿಕಾರಿಗಳಿಗೆ ಮತ್ತು ಎಲ್ಲ ಮುಖಂಡರು ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಏನು ನಮ್ಮ ತಂಡ ಈ ಹಿಂದೆ ಇದು 3ನೇ ಬಾರಿ ನಾವು ಪೂರ್ತಿ ತಂಡ 19ಕ್ಕೆ 19 ಗೆದ್ದು ನಾವು ಬಂದಿರತಕ್ಕಂಥದ್ದು. ಕಾರಣ ಇಷ್ಟೇ, 570 ಸದಸ್ಯರಿರ್ತಕ್ಕಂಥ ನಮ್ಮ ತಂಡದಲ್ಲಿ ನಮ್ಮ ಸೊಸೈಟಿಯಲ್ಲಿ ನಮ್ಮ ತಂಡದ 19 ಜನರ ಮೇಲೆ ಈ ಒಂದು ವಿಶ್ವಾಸ ಇಟ್ಟಿರ್ತಾರೆ ಅವರು. ಆ ವಿಶ್ವಾಸಕ್ಕೆ ಎಲ್ಲಿ ಕೂಡ ಧಕ್ಕೆ ಆಗದಂಗೆ, ಯಾವುದೇ ರೀತಿಯ ತೊಂದರೆ ಆಗದಂಗೆ, 1 ರೂಪಾಯಿ ಕೂಡ ಪೋಲಾಗದಂಗೆ ನಮ್ಮ ತಂಡದ ಸದಸ್ಯರು ಮತ್ತು ಪ್ರೆಸಿಡೆಂಟ್, ಸೆಕ್ರೆಟರಿ ಅವರು ತುಂಬ ಚೆನ್ನಾಗಿ ಕಾರ್ಯವೈಖರಿ ನಡೆಸಿರ್ತಾರೆ. ಸೊ ಆ ಕಾರಣದಿಂದನೇ ನಾವು ಇವತ್ತು ಗೆದ್ದಿರೋದಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ನಮ್ಮ ಎಲ್ಲ ನೌಕರ ಬಂಧುಗಳಿಗೆ ನಾನು ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರಕ್ಕೆ ಅಪರೂಪವಾದ ಶಾಸಕ ಪ್ರದೀಪ್ ಈಶ್ವರ್. ರಾಷ್ಟ್ರೀಯ ಹಬ್ಬಗಳಿಗೆ ಹಾಜರಿ ಇಲ್ಲ, ಮಹನೀಯರ ಜಯಂತಿಗೂ ಬರುತ್ತಿಲ್ಲ, ಪ್ರಗತಿ ಪರಿಶೀಲನಾ ಸಭೆಗಳಿಗೂ ಶಾಸಕರ ಪತ್ತೆ ಇಲ್ಲ, ಶಾಸಕರ ನಡೆಗೆ ಕ್ಷೇತ್ರದ ಜನರ ಅಸಮಾಧಾನ. ಶ್ರದ್ಧಾ ಭಕ್ತಿಯಿಂದ ಗ್ರಾಮ ದೇವತೆ ಗಂಗಮ್ಮ ದೇವಿ ಹೂವಿನ ಕರಗ. ಬಾಗೇಪಲ್ಲಿಯಲ್ಲಿ 37ನೇ ವರ್ಷದ ಧರ್ಮರಾಯ ಕರಗ ಮಹೋತ್ಸವ ಸಂಪನ್ನ. 1 ವಾರದ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೆರೆ. ಮುಂದುವರೆದ IDSMT ವಾಣಿಜ್ಯ ಸಂಕೀರ್ಣ ನೆಲಸಮ ಕಾರ್ಯಾಚರಣೆ. ಚಿಂತಾಮಣಿಯಲ್ಲಿ ಶಿಥಿಲಾವಸ್ಥೆಗೆ ಕಟ್ಟಡ ತೆರವು ಕಾರ್ಯಾಚರಣೆ. ನಗರಸಭೆ ಸಿಬ್ಬಂದಿಯಿಂದ ಮುಂದುವರೆದ ಕಾರ್ಯಾಚರಣೆ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.